ಬೀದರ ಜಿಲ್ಲೆ ಸಂಪೂರ್ಣ ಮಾಹಿತಿ. ಬೀದರ್ ಡಿಸ್ಟ್ರಿಕ್ಟ್ ಇನ್ಫಾರ್ಮೇಷನ್ ಇನ್ ಕನ್ನಡ. 1. ಐತಿಹಾಸಿಕ ಹಿನ್ನೆಲೆ. ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್. ಬೀದರ ಜಿಲ್ಲೆಯ ಇತಿಹಾಸವು ಚಾಳುಕ್ಯ, ಯಾದವ, ಬಹಮನಿ ಹಾಗೂ ಬಿಜಾಪುರದ ಆದಿಲ್ಶಾಹಿ ರಾಜವಂಶದ ಕಾಲದಿಂದ ಪ್ರಾರಂಭವಾಗುತ್ತದೆ. 14ನೇ ಶತಮಾನದಲ್ಲಿ ಬಹಮನಿ ಸುಲ್ತಾನರು ಬೀದರನ್ನು ರಾಜಧಾನಿಯಾಗಿ ಆಯ್ಕೆ ಮಾಡಿಕೊಂಡರು. ಮಹಮ್ಮದ್ ಗವಾನ್ ಬಿಲ್ಡಿಂಗ್, ಬೀದರ ಕೋಟೆ, ಬಾರೀದ್ ಶಾಹಿ ಕಾಲದ ಮಸೀದಿ, ಮುಕ್ತೇಶ್ವರ ದೇವಸ್ಥಾನಗಳು ಪ್ರಮುಖ ಇತಿಹಾಸದ ಗುರುತಾಗಿದೆ. 2. ಭೂಗೋಳಿಕ ಮಾಹಿತಿ. ಜಿಯೋಗ್ರಾಫಿಕಲ್ ಇನ್ಫಾರ್ಮೇಷನ್. ಬೀದರ ಕರ್ನಾಟಕದ ಉತ್ತರ ಭಾಗದಲ್ಲಿದೆ. ಇದು ದಕ್ಷಿಣ ಭಾರತದ ಬಿಳಿಗುಡ್ಡ ಪ್ರದೇಶಕ್ಕೆ ಸೇರಿದೆ. ಬೀದರ ಜಿಲ್ಲೆಯ ಪ್ರದೇಶ 5448 ಕಿ.ಮೀ. ಪ್ರಮುಖ ನದಿಗಳು ಮಂಜರ, ಕಾಗಿನಳ್ಳಿ ಮತ್ತು ಇನ್ನಿತರ ಉಪನದಿಗಳು. ಬೆಟ್ಟಗುಡ್ಡಗಳು, ಜಲಪಾತಗಳು ಮತ್ತು ಚುನಾಮಣ್ಣಿನ ಶಿಲೆಗಳು ಇಲ್ಲಿ ಹೆಚ್ಚು ಕಂಡುಬರುತ್ತವೆ. 3. ವೈಜ್ಞಾನಿಕ ದೃಷ್ಟಿಕೋನ. ಸೈಂಟಿಫಿಕ್ ಆಂಗಲ್. ಬೀದರ್ನಲ್ಲಿ ಮೆಟಿಯೋರಿಕ್ ಕ್ರೇಟರ್, ವಿಶಿಷ್ಟ ಪತ್ತೆಗೊಳ್ಳದ ಗುಡ್ಡಗಳ ರಚನೆ ಕಂಡುಬಂದಿವೆ. ಇಲ್ಲಿನ ಭೂಮಿಯು ಅಲ್ಕಲೈನ್ ಸ್ವಭಾವದದ್ದು, ಕೃಷಿಗೆ ವಿಶೇಷ ರೀತಿಯ ನಿರ್ವಹಣೆ ಬೇಕಾಗುತ್ತದೆ. ಬೀದರ್ನ ಗಾಳಿಯಲ್ಲಿನ ತಂಪುತನ ಇತರೆ ಉತ್ತರ ಕರ್ನಾಟಕ ಜಿಲ್ಲೆಗಳಿಗೆ ಹೋಲಿಕೆ ಮಾಡಿದರೆ ಹೆಚ್ಚು. 4. ರಾಜಕೀಯ ಸ್ಥಿತಿ. ಪೊಲಿಟಿಕಲ್ ಸಿಚುವೇಶನ್. ಬೀದರ್ 2024ರ ಲೋಕಸಭಾ ಚುನಾವಣೆಯಲ್ಲಿ ಪ್ರಮುಖ ರಾಜಕೀಯ ಸ್ಪರ್ಧೆಯು ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ನಡೆದಿದೆ. ಜಿಲ್ಲೆಯಲ್ಲಿನ ಪ್ರಮುಖ ವಿಧಾನಸಭಾ ಕ್ಷೇತ್ರಗಳು ಬೀದರ್ ನಗರ, ಬೀದರ್ ದಕ್ಷಿಣ, ಭಾಲ್ಕಿ, ಬಸವಕಲ್ಯಾಣ, ಹುಮನಾಬಾದ್. ರಾಜಕೀಯವಾಗಿ ಇದು ಯಾವತ್ತೂ ಉತ್ತರ ಕರ್ನಾಟಕದ ಪ್ರಮುಖ ಕೇಂದ್ರ. 5. ಪ್ರಸ್ತುತ ಸ್ಥಿತಿ. ಪ್ರೆಸೆಂಟ್ ಸಿನೆರಿಯೋ. ಕೃಷಿ. ಹೆಚ್ಚಾಗಿ ಜೋಳ, ತುಗರಿ, ಶೇಂಗಾ ಬೆಳೆಯುತ್ತಾಳೆ. ಉದ್ಯಮ. ಬೀದರ್ನ ಪಶುಪಾಲನೆ, ಸಕ್ಕರೆ ಕಾರ್ಖಾನೆಗಳು ಮತ್ತು ಸಣ್ಣ ಕೈಗಾರಿಕೆಗಳು ಅಭಿವೃದ್ಧಿ ಹೊಂದುತ್ತಿವೆ. ಶಿಕ್ಷಣ. ಸಿಇಜಿ ಬಾಗಲಕೋಟೆ, ಬೀದರ ವೈದ್ಯಕೀಯ ಕಾಲೇಜು ಇತ್ಯಾದಿ ಪ್ರಖ್ಯಾತ ಸಂಸ್ಥೆಗಳಿವೆ. ಆರೋಗ್ಯ. ಜಿಲ್ಲೆಯಲ್ಲಿ ಹಲವಾರು ಸರ್ಕಾರಿ ಹಾಗೂ ಖಾಸಗಿ ಆಸ್ಪತ್ರೆಗಳು ಸೌಲಭ್ಯ ನೀಡುತ್ತಿವೆ. 6. ಭವಿಷ್ಯದ ಯೋಜನೆಗಳು. ಫ್ಯೂಚರ್ ಪ್ಲಾನ್ಸ್. ಜಲ ನಿರ್ವಹಣೆ ಯೋಜನೆಗಳು. ಮಂಜರ ನದಿಗೆ ಅಣೆಕಟ್ಟು ಯೋಜನೆ. ರೈತರ ಸಹಾಯಕ್ಕಾಗಿ ಮಣ್ಣಿನ ಪರೀಕ್ಷಾ ಪ್ರಯೋಗಾಲಯಗಳು ಸ್ಥಾಪನೆ. ಪರ್ಯಟನ ಅಭಿವೃದ್ಧಿ. ಬೀದರ ಕೋಟೆ, ನಾನಕ್ ಝೀರಾ, ಪಪ್ನಾಶ ದೇವಾಲಯಕ್ಕೆ ಹೆಚ್ಚು ಪ್ರವಾಸೋದ್ಯಮ ಹೂರಣ. ರೈಲ್ವೆ ಸಂಪರ್ಕ ವಿಸ್ತರಣೆ. ಬೀದರ್ ಹೈದರಾಬಾದ್ ಮಾರ್ಗದಲ್ಲಿ ಹೆಚ್ಚು ರೈಲು ಸೌಲಭ್ಯ. ಐಟಿ ಪಾರ್ಕ್ ಮತ್ತು ಕೈಗಾರಿಕಾ ಕ್ಲಸ್ಟರ್ ನಿರ್ಮಾಣ ಯೋಜನೆ ನಡೆಯುತ್ತಿದೆ. 7. ಸಾರಾಂಶ. ಬೀದರ ಜಿಲ್ಲೆ ಐತಿಹಾಸಿಕವಾಗಿ ಗಂಭೀರವಾದ ಹಾಗೂ ರಾಜಕೀಯವಾಗಿ ಪ್ರಭಾವಶಾಲಿಯಾದ ಜಿಲ್ಲೆ. ವೈಜ್ಞಾನಿಕ, ಭೂಗೋಳಿಕ ವಿಶಿಷ್ಟತೆ ಹೊಂದಿದ ಬೀದರ್ ಮುಂದಿನ ದಿನಗಳಲ್ಲಿ ಕೃಷಿ, ಕೈಗಾರಿಕೆ ಮತ್ತು ಪ್ರವಾಸೋದ್ಯಮ ಕ್ಷೇತ್ರಗಳಲ್ಲಿ ಪ್ರಮುಖ ಸ್ಥಾನ ಪಡೆಯಲಿದೆ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಜಿಲ್ಲೆಯ ಬಗ್ಗೆ ಮಾತಾಡೋಣ.